ನಮಸ್ಕಾರ, ಗುಡ್ ಮಾರ್ನಿಂಗ್, ಜೈ ಭೀಮ್. ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರವು ಇನ್ನೇನು ಬಜೆಟ್ ಮಂಡನೆಯ ಪ್ರಿಪರೇಷನ್ನಲ್ಲಿದೆ. ಮಾರ್ಚ್ ತಿಂಗಳ ಏನು ಬಜೆಟ್ ಸೆಷನ್ನಲ್ಲಿ ಕರ್ನಾಟಕ ರಾಜ್ಯದ ಬಜೆಟನ್ನು ಮಂಡನೆ ಮಾಡ್ತಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಕರ್ನಾಟಕ ರಾಜ್ಯದ ಬಜೆಟ್ನ ಗಾತ್ರ 3,71,000 ಕೋಟಿ ರೂಪಾಯಿಯ ಒಂದು ಬಜೆಟನ್ನು ಮಂಡಿಸಲಾಗಿದೆ. ಈ ಬಜೆಟ್ ಅನ್ನೋಂಥದ್ದು ಅದು ಜನರ ಕಲ್ಯಾಣಕ್ಕಾಗಿರಬೇಕು, ಜನರ ಹಿತಾಸಕ್ತಿಗೆ ಅನುಗುಣವಾಗಿರಬೇಕು, ಜನರಿಗೆ ಬೇಕಾದಂಥ ಬಜೆಟ್ ಆಗಿರ್ತದೆ. ಆದರೆ ನ್ಯಾಚುರಲಿ ಈ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಈ ರೀತಿಯ ಜನರ ಶೋಷಿತ ವಲಯಗಳ, SC/ST ಗಳ, ಮೈನಾರಿಟಿಗಳ ಹಿತಾಸಕ್ತಿಗಳನ್ನು ಕಾಪಾಡಬೇಕಾದಂಥ ಸರ್ಕಾರಗಳು ಅದನ್ನು ನೆಗ್ಲೆಕ್ಟ್ ಮಾಡ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಕರ್ನಾಟಕ ರಾಜ್ಯದ ಬಜೆಟ್ ಜನಪರವಾಗಿರಬೇಕು, ಶೋಷಿತ ವರ್ಗಗಳ ಪರವಾಗಿರಬೇಕು ಮತ್ತು ಅದು ಕಾಲಮಿತಿಯೊಳಗೆ ಖರ್ಚಾಗಬೇಕು ಮುಂತಾದ ಆಶಯಗಳೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಬಜೆಟನ್ನು, ಜನರ ಪರವಾಗಿ ಒಂದು ಬಜೆಟನ್ನು ನೀಡ್ತಾ ಇದೆ. ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ 2025 ಅಂದರೆ ಜನರ, ರೈತರ, ಅಲ್ಪಸಂಖ್ಯಾತರ ಪರವಾಗಿ ಈ ಬಜೆಟ್ ಇರ್ತದೆ. ಹಾಗಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಕಾಳಜಿ ವಹಿಸಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು. ಜಯದೇವ ಆಸ್ಪತ್ರೆ ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗ ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಯದೇವ ಆಸ್ಪತ್ರೆಯ ಒಂದು ಶಾಖೆಗಳನ್ನು ತೆರೀಬೇಕು. ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕು. ಅದೇ ರೀತಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ರೂಪಾಯಿ ಏನು ಬಜೆಟನ್ನು ಮೀಸಲಿಡಬೇಕು. ಅಲ್ಪಸಂಖ್ಯಾತರಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇರೋ ಕಾರಣಕ್ಕೆ PhD ಮಾಡುವ ವಿದ್ಯಾರ್ಥಿಗಳಿಗೆ ಸಹಾಯಧನ, ಪ್ರೋತ್ಸಾಹಧನ ಏನಿದೆ ಅದು ಮಾಸಿಕ 50,000ಕ್ಕೆ ಹೆಚ್ಚಿಸಬೇಕು. ಅದೇ ರೀತಿ ಕೇವಲ ಅಲ್ಪಸಂಖ್ಯಾತರಲ್ಲಿ ಕೇವಲ 2% ಮಾತ್ರ ಏನು ಸ್ನಾತಕೋತ್ತರ ಕಲಿಯೋದಕ್ಕೆ ಅಂದರೆ ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ಹೋಗ್ತಾರೆ, ಅವರಿಗೆ ಪ್ರೋತ್ಸಾಹ ನೀಡೋಕ್ಕಾಗಿ ಮಾಸಿಕ 20,000 ರೂಪಾಯಿ ಕೊಡಬೇಕು. ಈ ರೀತಿಯ ಹಲವು ಸಲಹೆಗಳನ್ನು SDPI ಸರ್ಕಾರಕ್ಕೆ ನೀಡ್ತಾ ಇದೆ. SDPI ಹಲವು ಮುಖಂಡರನ್ನು, ಹಲವು ವಿಭಾಗಗಳಲ್ಲಿರುವಂತಹ ಜನರನ್ನು ನಾವು ಭೇಟಿಯಾಗಿದ್ದೀವಿ. ವಿಶೇಷವಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು, ರೈತರ ಅಂದರೆ ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿಗೆ ಸಾಲವನ್ನು ಕೊಡಬೇಕು. ಅದೇ ರೀತಿ ರೈತರ 60 ವರ್ಷ ಕಳೆದು ಹೋದ ರೈತರಿಗೆ ಮಾಸಿಕ ಒಂದು 2,500 ರೂಪಾಯಿ ಪಿಂಚಣಿಯನ್ನು ಕೊಡಬೇಕು. ಈ ಹಲವು ಬೇಡಿಕೆಗಳ ಬಜೆಟನ್ನು ನಾವು ಮಂಡಿಸ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಜನಾಗ್ರಹ ಸಭೆ ಇದೇ ನಾಡಿದ್ದು 19ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೆ ಜನಾಗ್ರಹ ಸಭೆ ನಡೆಯಲಿದೆ. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಬಜೆಟ್ನ ಬೇಡಿಕೆಗಳೊಂದಿಗೆ ಮಾತನಾಡಲಿದ್ದಾರೆ. ಹಾಗಾಗಿ ತಾವುಗಳೆಲ್ಲರೂ ಕೂಡ 19ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಜನಾಗ್ರಹ ಸಭೆಗೆ ಬಂದು ಈ ಒಂದು ಸರ್ಕಾರಕ್ಕೆ ನಮ್ಮ ಜನಾಗ್ರಹವನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ತಾವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮಕ್ಕೆ ಬಂದು ಸರ್ಕಾರಕ್ಕೆ ನಮ್ಮ ಹಕ್ಕುತ್ವವನ್ನು ಮಂಡಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಥ್ಯಾಂಕ್ ಯು.